ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ನಮ್ಮ ಹತ್ರ ಒಂದು ಬ್ಲೂಟೂತ್ ಸ್ಪೀಕರ್ ಬಂದಿದೆ. ಇದು ನೋಡಿ ಒಂಥರ ವೆರೈಟಿ ಇದೆ. ಮೇಲ್ಗಡೆ ನೋಡಿ ಒಂಥರ ಪಿರಮಿಡ್ ಶೇಪ್ ಇದೆ. ಇದ್ರ ಒಳಗೆ ಮೋಸ್ಟ್ಲಿ RGB ಲೈಟ್ ಬರ್ಬೋದು. ಇದು ಆನ್ ಮಾಡಿದ್ರೆ ಆನ್ ಆಗ್ತಾಯಿಲ್ಲ, ಚಾರ್ಜಿಂಗು ಆಗ್ತಾಯಿಲ್ಲ, ಆನು ಆಗ್ತಾಯಿಲ್ಲ. ನೋಡಿ, ಚಾರ್ಜಿಂಗ್ ಪಿನ್ ಹಾಕ್ತೀನಿ. ನೋಡಿ, ಚಾರ್ಜಿಂಗ್ ಪಿನ್ ಹಾಕಿದ್ರೆ ಆನು ಆಗ್ತಿಲ್ಲ, ಮತ್ತು ಲೈಟು ಬರ್ತಾಯಿಲ್ಲ. ಇಲ್ಲಿ ಏನೋ ಫಂಕ್ಷನ್ ಆಗ್ತಾಯಿಲ್ಲ. ನೋಡಿ, ಅದು ನೆಕ್ಸ್ಟ್ ನೋಡೋಣ. ನಾವು ಓಪನ್ ಮಾಡಿ ಮುಂದೆಗಡೆ ನೋಡಿ, ಇಲ್ಲಿ 2x ಮತ್ತು ಮಲ್ಟಿಫಂಕ್ಷನ್ ಬಟನ್ ಕೊಟ್ಟಿದ್ದಾರೆ. ಬರೀ ಇರೋದೇ 3 ಬಟನು. ಅದರಲ್ಲೇ ಲೈಟ್ ಒಂದು ಕೊಟ್ಟಿದ್ದಾರೆ, ಮೋಡ್ಸು ಕೊಟ್ಟಿದ್ದಾರೆ, ಪ್ಲೇ ಪಾಸ್ ಎಲ್ಲ ಇದರಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಮತ್ತು ಇದರಲ್ಲಿ ಒಂದು ಹ್ಯಾಂಡ್ಲ್ ಸ್ಟ್ರಿಪ್ಪರ್ ಇದೆ ಹಿಡ್ಕೊಳ್ಳೋದಕ್ಕೆ. ಮತ್ತು ಇದು ಬಂದು ಫ್ಯಾಬ್ರಿಕ್ ಹಾಕಿದ್ದಾರೆ. ಮೇಲ್ಗಡೆ ಫ್ಯಾಬ್ರಿಕ್ ಬಟ್ಟೆ ಇದೆ. ಇವಾಗ ಇದನ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡೋದಕ್ಕೆ ನಮಗೆ ಬಾಟಮಲ್ಲಿ ಈ ಥರ ಸ್ಟಿಕ್ಕರ್ ಹಾಕಿರ್ತಾರೆ, ರಬ್ಬರ್ ಪ್ಯಾಡು. ಇದನ್ನ ಓಪನ್ ಮಾಡ್ಕೊಂಡು ಇಲ್ಲಿ ಸ್ಕ್ರೂ ಓಪನ್ ಮಾಡ್ಕೊಳ್ಳೋಣ. ಮೋಸ್ಟ್ಲಿ 4 ಸ್ಕ್ರೂ ಇರುತ್ತೆ ಇದಕ್ಕೆ. ನೋಡಿ, ನೋಡಿ ಇನ್ನೂ ಒಂದು ಸ್ಕ್ರೂ ಇರುತ್ತೆ. ನೋಡಿ, ಸ್ಕ್ರೂ ಓಪನ್ ಆಗಿದ ತಕ್ಷಣ ಇದು ಬಂತು. ನೋಡಿ, ಕ್ಯಾಪ್ ಬಂದಮೇಲೆ ಇದು ಯಾವ ರೀತಿ ಓಪನ್ ಆಗುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದೇನಾದ್ರು ಓಪನ್ ಮಾಡಬೇಕಾ? ಇದು ಓಪನ್ ಆಗಬೇಕಂದ್ರೆ ಇಲ್ಲಿ ಫಸ್ಟ್ ಈ ಕ್ಯಾಪ್ ಓಪನ್ ಆಗಬೇಕು. ಈ ಕ್ಯಾಪ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಮೋಸ್ಟ್ಲಿ ನಾನೇನು ಅಂದ್ಕೊಂಡೆ ಕೆಳಗಡೆ ಸ್ಕ್ರೂ ಇರುತ್ತಲ್ಲ, ಅದು ಓಪನ್ ಮಾಡಿದ್ಮೇಲೆ ಇದು ಬರುತ್ತೆ ಅಂತ. ಅದು ಬರ್ತಾ ಇಲ್ಲ. ನೋಡೋಣ ಇದು. ಇಲ್ಲಿಲ್ಲ, ಇದು ಸ್ಕ್ರೂ ಹಾಕಿ ಫಿಕ್ಸ್ ಮಾಡಿದ್ದಾರೆ. ಇದು ಆ ಕಡೆಯಿಂದ ಓಪನ್ ಆಗಲ್ಲ. ಇದು ಫ್ಯಾಬ್ರಿಕ್ ಬೇರೆ ಹಾಕಿದ್ದಾರೆ. ಹೆಂಗೆ ಬರುತ್ತಿದು? ಯಾವ ರೀತಿ ಓಪನ್ ಆಗುತ್ತೆ? ಇಲ್ಲೇ ಓಪನ್ ಆಗಬೇಕಲ್ವಾ? ನೋಡಿ, ಇಲ್ಲಿ ಸ್ಕ್ರೂ ಹಾಕೋಕ್ಕೆ ಪಾಯಿಂಟ್ ಕೊಟ್ಟಿದ್ದಾರೆ. ನೋಡಿ, ನಾನು ಅದೇ ಕೆಳಗಡೆಯಿಂದ ನೋಡಿದ್ರೆ ಅಲ್ಲಿ ಸ್ಕ್ರೂ ಪಾಯಿಂಟ್ ಇದೆ. ನೋಡಿದ್ರೆ ಮೇಲ್ಗಡೆ ಸ್ಟಿಕ್ಕರ್ ಹಾಕಿದ್ದಾರೆ. ನೋಡಿ, ಇದಕ್ಕೆ ಮೇಲ್ಗಡೆ ಪೇಪರ್ ಇದೆ. ಇದು ಪೇಪರ್ ಓಪನ್ ಮಾಡೋಕ್ಕಾಗಲ್ಲ, ಹಿಂಗೆ ಸ್ಕ್ರೂ ಓಪನ್ ಮಾಡ್ಕೊಳ್ಳೋಣ. ನೋಡಿ, ನಾಲ್ಕು ಸ್ಕ್ರೂ ಇದೆ ಇದಕ್ಕೂ. ನೋಡಿ, 4 ಸ್ಕ್ರೂನು ಓಪನ್ ಮಾಡ್ಕೊಳ್ಳೋದು ಈ ರೀತಿ. ನೋಡಿ, ನಾವು ಇಲ್ಲಿ ಬ್ಯಾಕ್ ಸೈಡ್ ಓಪನ್ ಮಾಡ್ದೆವು. ಬ್ಯಾಕ್ ಸೈಡ್ ಓಪನ್ ಇಲ್ಲ. ಒಂದು ಬ್ಯಾಟ್ರಿ ಕನೆಕ್ಷನ್ ಇದೆ, ಒಂದು ಸ್ಪೀಕರ್ ಕನೆಕ್ಷನ್ ಇದೆ. ನಮಗೆ ಒಳಗಡೆ ಬೋಲ್ಡು ಡೈರೆಕ್ಟಾಗಿ ನೋಡೋಕ್ಕೆ ಈ ರೀತಿ ಸಿಗುತ್ತೆ. ಇವಾಗ ಈ ಬೋಲ್ಡ್ನ ನಾವು ರಿಮೂವ್ ಮಾಡ್ಕೊಳ್ಳೋಣ ಔಟ್ಸೈಡು. ನೋಡಿ, 2 ಸ್ಕ್ರೂ ತೆಗೆದ್ರೆ ಬೋಲ್ಡು ಡೈರೆಕ್ಟಾಗಿ ಈಚೆ ಬರುತ್ತೆ ಈ ರೀತಿ. ಇಲ್ಲಿ ನೋಡಿ, ಮೇಲ್ಗಡೆ 3 LED ಲೈಟ್ ಇದೆ. ಗ್ರೀನು, ರೆಡ್ಡು, ಬ್ಲೂ 3 ಲೈಟ್ ಇದೆ. ಮೋಸ್ಟ್ಲಿ ಇದು 1 ಬೈ 1 ಬ್ಲಿಂಕ್ ಆಗುತ್ತೆ ಅನಿಸುತ್ತೆ. ಅದರಿಂದ ಇದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿಂದ ಅದು ಒಂಥರ ಇವಾಗ ನಾವು ಹಿಂಗಿಟ್ರೆ ಟಾಪ್ ಸೈಡ್ ಫುಲ್ಲು ಒಂಥರ ಡಿಸೈನಾಗಿ ಕಾಣಿಸುತ್ತೆ. ಇದು ನೋಡಿ, ಚಾರ್ಜಿಂಗ್ ಪಿನ್ನು ಕಂಪ್ಲೀಟಾಗಿ ಕಟ್ಟಾಗಿದೆ. ನೋಡಿ, ಚಾರ್ಜಿಂಗ್ ಪಿನ್ನು ಕಟ್ಟಾಗಿದೆ. ಅದರಿಂದ ಅದು ವರ್ಕ್ ಆಗ್ತಾಯಿಲ್ಲ. ನೋಡಿ,
ನೋಡಿ ಕಟ್ಟಾಗಿದೆ. ಇವಾಗ ನಾವು ಇದನ್ನೇನು ಮಾಡೋಣ ಅಂದರೆ, ನೋಡಿ ಇವಾಗ ನಾನು ಈ ಪಿನ್ನ ರಿಮೂವ್ ಮಾಡಿ ಒಂದು ಇದರಲ್ಲಿ ವೈರ್ ಇರುತ್ತಲ್ಲ ವೈಂಡಿಂಗ್ದು ನಾನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಇದು ಯಾಕೆಂದರೆ ಇದು ಹಿಂಗೆ ಬಾಟಮ್ ಹಿಂಗೆ ಬರುತ್ತೆ, ಒಳಿಕಾದಂಗೆ ಬರುತ್ತೆ ಈ ಪಿನ್ನು. ನೋಡಿ ಈ ಕಡೆ ಇದೆಯಲ್ಲ, ಇಲ್ಲಿ ಕೆಳಗೆ ಬರುತ್ತೆ, ಮೇಲೆ ಬರೋಲ್ಲ ಇದು. ಅದರಿಂದ ನಾನು ವೈರ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಪ್ಲಗ್ ಹಾಕಿ ಕನೆಕ್ಟ್ ಮಾಡ್ತೀನಿ. ನೋಡಿ ಆನ್ ಆಗುತ್ತಾ ಫಸ್ಟು ಚೆಕ್ ಮಾಡೋಣ. ನೋಡಿ ನೋಡಿ ಚಾರ್ಜಿಂಗ್ ಲೈಟ್ ಆನ್ ಆಗ್ತಾಯಿದೆ. ನೋಡಿ ನಾನು ಹೇಳಿದ್ನಲ್ಲ ಅವಾಗೇನೆ ಗ್ರೀನು ರೆಡ್ಡು ಬ್ಲೂ ಲೈಟ್ ಬರುತ್ತೆ ಅಂತ. ನೋಡಿ ಈ ರೀತಿ ಬರುತ್ತೆ. ಇವಾಗ ಇದು ಸರ್ಕ್ಯೂಟು ಓಕೆ ಆಗಿದೆ. ಇವಾಗ ನಾವು ಇದನ್ನೇನು ಮಾಡೋಣ ಅಂದರೆ, ಬೋರ್ಡ್ನ ಫಸ್ಟ್ ಈ ಬಾಕ್ಸ್ ಒಳಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಈ ಬೋರ್ಡ್ ಇದೆಯಲ್ಲ, ಈ ಬೋರ್ಡ್ನ ನಾವು ಫಸ್ಟು ಈ ರೀತಿ ಒಳಗೆ ಫಿಕ್ಸ್ ಮಾಡ್ಕೋಬೇಕು. ನೋಡಿ ಇದು ಹಿಂಗೆ ಹೋಗುತ್ತೆ, ಕೆಳಗೆ ಹೋಗುತ್ತೆ. ನಾವು ಇದು ಫಿಟ್ ಮಾಡಿದ್ಮೇಲೆ ನಾವು ಸಾಲ್ಡ್ರಿಂಗ್ ಮಾಡೋಕ್ಕಾಗಲ್ಲ. ನೋಡಿ ಈ ರೀತಿ ಫಸ್ಟ್ ನಾವು ಇದಕ್ಕೆ 2 ಸ್ಕ್ರೂ ಹಾಕ್ಕೊಳ್ಳೋಣ. ಇದಕ್ಕೆ ಸ್ಕ್ರೂ ಇತ್ತಲ್ಲ ಸ್ಮಾಲ್ ಸೈಜು ಸ್ಕ್ರೂ ಹಾಕ್ಕೊಳ್ಳೋಣ. ನೋಡಿ ಈ ಕಡೆ ಒಂದಿದೆ, ನೋಡಿ ಇನ್ನೊಂದು ಬರುತ್ತೆ. ನೋಡಿ ಈ ಕಡೆ ಒಂದು ಬರುತ್ತೆ. ನೋಡಿ 2 ಸ್ಕ್ರೂನು ಟೈಟ್ ಮಾಡ್ಕೊಂಡಿದ್ದೀನಿ. ಇವಾಗ ಚಾರ್ಜಿಂಗ್ ಪಿನ್ನು ನಾವು ಇಲ್ಲಿ ಹಾಕೋದಕ್ಕಾಗಲ್ಲ. ನಾವು ಹಾಕಿದ್ರೆ ಈ ಕಡೆ ಸೈಡ್ ಹಾಕಬೇಕು. ಈ ಕಡೆ ಸೈಡು ಸ್ವಲ್ಪ ರಿಸ್ಕ್ ಇದೆ ಅನಿಸುತ್ತೆ, ಬೇಡ. ನಾವು ಈ ಕಡೆ ಸೈಡು ಚಾರ್ಜಿಂಗ್ ಪಿನ್ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ಹೋಲ್ ಹೊಡ್ಕೊಳ್ಬೇಕು. ನೋಡಿ ಇವಾಗ ಈ ಕಡೆ ಸೈಡು ಹೋಲ್ ಹೊಡ್ಕೊಳ್ತಾ ಇದ್ದೀನಿ. ನೋಡಿ ಸೆಂಟ್ರ್ ನೋಡಿಕೊಂಡು ನೋಡಿ ಹೋಲ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಪಿನ್ನನ್ನು ಕನೆಕ್ಟ್ ಮಾಡ್ಕೋಬೇಕು. ನಾವು ಈ ಪಿನ್ ಇದೆಯಲ್ಲ, ಈ ಪಿನ್ನನ್ನು ನಾವು ಕನೆಕ್ಟ್ ಮಾಡ್ಕೊಳ್ಳೋಣ ಇದ್ರ ಒಳಗಿಂದ. ನೋಡಿ ಇದೆಯಲ್ಲ, ನೋಡಿ ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಳೋಣ. ಸ್ಟ್ರೈಟ್ ಮಾಡಿಕೊಂಡು ನೋಡಿ ಪ್ರೆಸ್ ಮಾಡಿದ್ರೆ ಪ್ರಾಪರಾಗಿ ಕೂತಿದೆ. ನೋಡಿ ಈಚೆಗೂ ಬರೋಲ್ಲ, ಒಳಕ್ಕೂ ಹೋಗಲ್ಲ. ನೋಡಿ ಇದ್ರ ಒಳಗಿರೋ ಡಸ್ಟೆಲ್ಲ ತೆಗ್ದಿದ್ದೀನಿ ನಾನು. ಇವಾಗ ನಾವು ಈ ಕನೆಕ್ಷನ್ ಇದೆಯಲ್ಲ, ಈ ಕನೆಕ್ಷನ್ಗೆ ನಾವು ಫಸ್ಟ್ ಇದಕ್ಕೆ ಸ್ಲೀವ್ಸ್ ಹಾಕ್ಕೊಳ್ಳೋಣ 2. ಇದಕ್ಕೆ ಸ್ಲೀವ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದಕ್ಕೂ ಅಷ್ಟೇ. ನೋಡಿ ಸ್ಲೀವ್ಸ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ಇದನ್ನ ಚಾರ್ಜಿಂಗ್ ಹಾಕಿ ಕನೆಕ್ಟ್ ಇದು ನೋಡೋಣ, ಕನೆಕ್ಷನ್ ನೋಡೋಣ, ಯಾವುದು ಪ್ಲಸ್ ಯಾವುದು ಮೈನಸ್ಸು ಅಂತ. ನೋಡಿ ಇದೆಲ್ಲ ನೋಡಿ ಆನ್ ಆಗಿದೆ. ಆನ್ ನಿಮಗೆ ನೋಡಿ ಲೈಟ್ ಹೆಂಗೆ ಬರ್ತಾ ಇದೆ, RGB ಲೈಟು. ಇವಾಗ ಇದನ್ನ ಇದು ಹೀಟ್ ಸಿಂಕ್ ಇದೆಯಲ್ಲ, ಇದು ಹೀಟ್ ಸಿಂಕ್ನ ಹಿಂಗೆ ಪ್ರೆಸ್ ಮಾಡಿ ನೋಡಿ ಇವಾಗ ಕವರ್ ಆಗಿದೆ. ಇವಾಗ ಇದಕ್ಕೆ ಮೆಲ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮೆಲ್ಟ್ ಮಾಡಿದೆ. ಇವಾಗ ಇದು ಪರ್ಫೆಕ್ಟಾಗಿ ವರ್ಕ್ ಆಗ್ತಾಯಿದೆ. ಇವಾಗ ನಾವು ಇದಕ್ಕೆ ಈ ಸ್ಪೀಕರ್ ಕನೆಕ್ಷನ್ ಎಲ್ಲ ಹಾಕ್ಕೊಳ್ಬೇಕು. ಈ ಸ್ಪೀಕರ್ದಿದೆಯಲ್ಲ, ಈ ಕನೆಕ್ಷನ್ ಎಲ್ಲ ಹಾಕ್ಕೊಂಡ್ರೆ ನೋಡಿ ಇವಾಗ ಇದನ್ನ ಕನೆಕ್ಷನ್ ಕೊಡೋಣ. ಇದು ಬಂದು ಬ್ಯಾಟ್ರಿದು. ನೋಡಿ ಬ್ಯಾಟ್ರಿ ಕನೆಕ್ಷನ್ ಹಾಕಿದ್ದೀನಿ. ಇದು ಬಂದು ಸ್ಪೀಕರ್ದು ಹಾಕಿದ್ದೀನಿ. ಇವಾಗ ನಾವು ಇದನ್ನ ಈ ರೀತಿ ಇಟ್ಟು ಫಿಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಸ್ಕ್ರೂ ಟೈಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಫುಲ್ ಎಲ್ಲ ಟೈಟ್ ಮಾಡ್ಕೊಳ್ಳೋಣ. ಸ್ಕ್ರೂಗಳನ್ನ ಫುಲ್ ಟೈಟ್ ಆಗಿದೆ. ನೋಡಿ ಇವಾಗ ಇದ್ರ ಕೆಳಗಡೆ ನೋಡಿ
ನಾವು ಈ ಕಡೆಯಿಂದ ಏನಾದ್ರು ಓಪನ್ ಆಗುತ್ತಂತ ಬಿಚ್ಚಿದ್ದು, ಬಟ್ ಅಲ್ಲಿ ನೋಡಿದ್ರೆ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಡಿಸೈನಾಗೆ. ನೋಡಿ ಪರ್ಫೆಕ್ಟಾಗಿ ಕೂತಿದೆ. ಇವಾಗ ಆನ್ ಮಾಡಿ ಚೆಕ್ ಮಾಡೋಣ. ನೋಡಿ ಚಾರ್ಜಿಂಗು ಇಲ್ಲಿದೆ ಪಿನ್ನು. ನೋಡಿ ಚಾರ್ಜಿಂಗ್ ಪಿನ್ ಹಾಕಿದ್ದೀನಿ. ಇಲ್ಲಿ ರೆಡ್ ಕಲರ್ ಲೈಟ್ ಬರ್ತಾಯಿದೆ ನೋಡಿ. ರೆಡ್ ಕಲರ್ ಲೈಟ್ ಬಂದರೆ ಚಾರ್ಜಿಂಗ್ ಆಗ್ತಾಯಿದೆ ಅಂತ. ಇವಾಗ ನೋಡಿ ಸ್ವಿಚ್ ಆನ್ ಮಾಡ್ತೀನಿ. ನೋಡಿ ಆನ್ ಆಗ್ತಾಯಿದೆ. ಮತ್ತು ಮೇಲೆ ನೋಡಿ RGB ಲೈಟ್ ಯಾವ ರೀತಿ ಬರ್ತಾ ಇದೆ ಅಂತ ಫುಲ್ಲು ಡೆಕೋರೇಟ್ ಆಗಿ ಕಾಣಿಸ್ತಾ ಇದೆ. ಮತ್ತು ಈ ಲೈಟ್ನ ಫಂಕ್ಷನ್ ಇಲ್ಲೇ ಇದೆ ಅನಿಸುತ್ತೆ ನೋಡಿ. ಮೋಸ್ಟ್ಲಿ ಇಲ್ಲಿ ಏನೋ ಬಟನ್ ಇದೆ, ಮಲ್ಟಿ ಫಂಕ್ಷನ್ ಇದೆ. ಓಕೆನಾ? ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.